ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಎಲ್ಲರೂ ಚೆನ್ನಾಗಿ ದೀಪಾವಳಿನ ಆಚರಿಸ್ತಾ ಇದ್ದೀರಾ ಅಂತ ಅಂದ್ಕೊತೀನಿ. ಸೊ ನಾವು ವಿಶ್ ಮಾಡೋಕ್ಕಾಗಲಿಲ್ಲ. ಸೊ ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇನ್ನೂ ಒಂದು ದಿವಸ ಹಬ್ಬ ಇದೆ. ಸೊ ಹಾಗೆ ಓಕೆ. ಸೊ ನಿನ್ನೆ ವ್ಲಾಗ್ ಮಾಡ್ಕೊಳೋದಕ್ಕೆ ಆಗಲಿಲ್ಲ, ಯಾಕೋ ಹುಷಾರಿರಲಿಲ್ಲ. ಊರಿಂದ ಬಂದಮೇಲೆ ಕೋಲ್ಡ್ ಮತ್ತು ಕಾಫ್ ಆಗಿಬಿಡ್ತು. ಸೊ ಹಾಗಾಗಿ ವಿಡಿಯೋ ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಅಟ್ಲೀಸ್ಟ್ ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ಇವತ್ತು ಬಲಿಪಾಡ್ಯಮಿ, ಸ್ವಲ್ಪ ಹಬ್ಬ ಜೋರು ನಮಗೆ. ಹಬ್ಬದ ಅಡುಗೆ ಇದು ಮಾಡಿಕೊಂಡು ಇದು ಮಾಡ್ಕೊಳ್ಳೋದು. ಸೊ ಮಾಮೂಲು ಹಬ್ಬದ ಅಡುಗೆ ಅಂದರೆ ಕೋಸಂಬರಿ ಪಲ್ಯ, ಅನ್ನ ಸಾರು, ಪಾಯಸ ಅಂಥದ್ದು. ಸೊ ಸ್ವೀಟು ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ, ಯಾರೂ ಜಾಸ್ತಿ ತಿನ್ನಲ್ಲ ಮನೆಯಲ್ಲಿ. ಸೊ ಹಾಗಾಗಿ ಸ್ವಲ್ಪನೇ ಮಾಡಿಕೊಂಡೆ. ಆ್ಯಂಡ್ ಇವತ್ತು ಅಮ್ಮ ಮನೆಗೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲಾಸ್ಟ್ ಡೇ ಎಲ್ಲರೂ ಅಲ್ಲಿ ಸೇರಿ ಪಟಾಕಿ ಹಬ್ಬನ ಆಚರಿಸ್ತೀವಿ, ಪಟಾಕಿ ಹೊಡಿತೀವಿ ನಾವು ಕೂಡ ಸೇರ್ಕೊಂಡು ಮಕ್ಕಳ ಜೊತೆ. ಹೋದ ಸತಿನೂ ಅಷ್ಟೇ ಅಮ್ಮ ಮನೆ ಹತ್ರನೇ ಹೋಗಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಈ ವರ್ಷವೂ ಅಷ್ಟೇ ಅಮ್ಮ ಮನೆ ಹತ್ರನೇ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು, ಅಷ್ಟೆಲ್ಲ ಪಟಾಕಿ ಹೋಗಿದೆ. ಎಲ್ಲೋ ಒಂಚೂರು 100 ವಾಲ, ಈ ಸುಸುರ್ಬತ್ತಿ, ಫ್ಲವರ್ ಪಾಟು, ಭೂಚಕ್ರ ಅಂಥವಿದೆ ಅಷ್ಟೆ. ಸೊ ಅಟ್ಲೀಸ್ಟ್ ಅದನ್ನಾದರೂ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು. ಸೊ ಈ ದಿನ ನಮ್ಮ ಮನೇಲಿ ಪೂಜೆ ಆಗಿತ್ತು. ಸೊ ಊರಲ್ಲಿದ್ದಾಗ ನನಗೆ ಪೂಜೆ ಮಾಡ್ಕೊಳಕ್ಕೆ ಆಗಲಿಲ್ಲ, ಅಲ್ಲೇ 2 ದಿವಸ ಇದ್ದಿದ್ದರಿಂದ. ಸೊ ಹಾಗಾಗಿ ಮನೆಗೆ ಬಂದು ನೆನ್ನೆ ಸ್ವಲ್ಪ ಎಲ್ಲ ನೀಟಾಗಿ ಮಾಡ್ಕೊಂಡು ದೇವ್ರ ಮನೆಯೆಲ್ಲ ದೀಪನ ಹಚ್ಕೊಂಡಿದ್ದೀನಿ. ಸೊ ಇಷ್ಟ. ಇನ್ನು ಸಂಜೆ ಮತ್ತು ದೀಪ ಎಲ್ಲ ಹೊಸ್ಲ ಹತ್ರ ಇಡಬೇಕಾಗತ್ತೆ. ಅಷ್ಟೇ ಬೇಗ ಎಲ್ಲ ಬೇಗನೆ ಪೂಜೆ ಅದು ಮಾಡಿಕೊಂಡು ಅಮ್ಮ ಮನೆ ಹತ್ರ ಹೋಗಿ ಇನ್ನು ಸೆಲೆಬ್ರೇಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಈ ವ್ಲಾಗ್ನ ನಾನು ಸಂಜೆ ಅಮ್ಮ ಮನೆ ಹತ್ರ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಎಸ್ ಗೈಸ್, ಪೂಜೆ ಎಲ್ಲ ಆಯಿತು. ಈಗ ಟೈಮ್ ಬಂದು 6:15, ಸ್ವಲ್ಪ 1/4 ಗಂಟೆ ಫಾಸ್ಟ್ ಇದೆ. ಎಲ್ಲ ರೆಡಿಯಾಗಿದ್ದೀವಿ. ಸೊ ದೀಪನೂ ಎಲ್ಲ ಹಚ್ಚಾಗಿದೆ. ನೋಡಿದ್ರೆ ಅಮ್ಮ ಮನೆಗೆ ಹೊರಡೋಣ ಅಂದ್ಕೊಂಡ್ರೆ ಮಳೆ ಶುರು. ಸೊ ನಾನು ದೀಪ ಎಲ್ಲ ಹಚ್ಚಾಗಿ ರೆಡಿ ಆಗೋಷ್ಟರಲ್ಲಿ ತುಳಸಿ ಮುಂದೆ ಮಳೆ ಶುರು ಆಗಿದೆ. ಮಳೆ ನಿಂತ ಮೇಲೆ ಹೊರಡಬೇಕಷ್ಟೆ. ಸೊ ನಮ್ಮನೆ ದೇವ್ರ ಮನೆ ತೋರಿಸ್ತೀನಿ. ಏನಾಯ್ತು? ಏಟ್ ಬಿತ್ತ ಜೊರಗಿ? ತೋರಿಸು. ಕಾಲು ಇಷ್ಟು ಕೊಳೆ, ಚಪ್ಪಲಿ ಹಾಕೊಂಡು ಓಡಾಡಲ್ಲ, ಗಲೀಜು ಕಾಲು. ನಡಿ ಹೊರಡೋಣ, ಹೋಗೋಣ ಅಜ್ಜಿ ಮನೆಗೆ. ಪಟಾಕಿ ಎಲ್ಲ ಎತ್ಕೊಂಡಿದ್ಯಾ? ಬಿದ್ದ ಪಾಪ, ಒಂದು ನಿಮಿಷ ಸುಮ್ಮನೆ ಇರಲ್ಲ. ಸ್ವೀಟ್ ನಾಳೆ ಉಪ್ಪಿಟ್ಟ? ತೊಗರಿ ಕಾಳು ಇಲ್ಲ, ಇವತ್ತಾಯ್ತಲ್ಲ ಉಪ್ಪಿಟ್ಟು. ಮತ್ತೆ ಇದು ಅದೇನು ಮತ್ತೆ ಏನು ಮಾಡ್ತೀವಿ? ಗೊತ್ತಾಯ್ತಾ ನಿಮ್ಮ ಶ್ರೇಷ್ಠ ಆಂಟಿ ಏನು ಅಂತ? ನಿಮ್ಮ ಶ್ರೇಷ್ಠ ಆಂಟಿ ಮಾಡಿದ್ದೆಲ್ಲ ನಾಟಕ ಅಂತ ಈಗಲಾದ್ರೂ ಅರ್ಥ ಆಯ್ತಾ? ಇಲ್ಲಿ ಬಂದಿದೆ ಹಾಂ. ಯಾವ್ದದು? ಅಲ್ಲೇನು ಅಂಟಿಸ್ತದಾರ ಪಾಪ?
ಫೋಟೋ ಫ್ಲಾಶ್ ಈಗ. ಇಡು ಅಪ್ಪು. ಕಲರ್ ಚೇಂಜಿಂಗ್ ಬಟರ್ಫ್ಲೈ. ಇಷ್ಟು ಹೋಗಿ ಅಥರ್ವ ಹೋಗಿ ಈ ಕಡೆ ಬಾ. ಶಾನು ಹಿಂಗೆ ಬಾ. ಅಂಟಿದೆ ಬಾರೋ. ಎಸ್ ಗಾಯ್ಸ್, ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಸೊ ಎಲ್ಲರೂ ಸೇಫಾಗಿ ದೀಪಾವಳಿನ ಸೆಲೆಬ್ರೇಟ್ ಮಾಡಿದ್ದೀರಾ ಅನ್ಕೊತೀನಿ. ಓಕೆ, ಮತ್ತೆ ನಿಮ್ಮನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.